ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆಗೆ ಕಾಲ ಸನ್ನಿಹಿತವಾಗಿದೆ. ಕಾರಣ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವತ್ತು ವರಿಷ್ಠರ ಜೊತೆಗೆ ಸಾಯಂಕಾಲ ಮೀಟಿಂಗ್ ಫಿಕ್ಸ್ ಆಗಿದೆ. ಆ ಸಭೆಯಲ್ಲಿ ಅಂತಿಮವಾಗಿ ಪಟ್ಟಿಯನ್ನ ಫೈನಲ್ ಮಾಡಲಾಗುತ್ತಂತೆ. ಫೈನಲ್ ಪಟ್ಟಿಗೆ ವರಿಷ್ಠರು ಓಕೆ ಅಂತ ಅಂದ್ರೆ ಶುಕ್ರವಾರವೇ ನೂತನವಾಗಿ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ನಡೆದು ಹೋಗುತ್ತೆ. ಆಗಾಗತ್ತೆ ಈಗಾಗತ್ತೆ ಅಂತ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾನೆ ಬಂದಿದೆ. ಸಚಿವಾಕಾಂಕ್ಷಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗಿತ್ತು. ಬಟ್ ಆ ಟೆನ್ಷನ್ ಬಹುತೇಕ ಇವತ್ತು ದೂರ ಆಗೋ ಸಾಧ್ಯತೆ. ಹಾಗಾದ್ರೆ ಸಚಿವಾಕಾಂಕ್ಷಿಗಳು ದುಂಬಾಲು ಬಿದ್ದಿದ್ದಾರಲ್ಲ, ಇರುವ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಲಾಭಿ ಒತ್ತಡಗಳನ್ನ ಮಾಡ್ತಿದ್ದಾರೆ. ಯಾರ ಲಾಭಿ, ಯಾರ ಒತ್ತಡ ವರ್ಕೌಟ್ ಆಗುತ್ತೆ ಅಂತ ಡಿಕೆ ಕ್ಯಾಬಿನೆಟ್ಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಜೊತೆ ಹೈಕಮಾಂಡ್ ಮೀಟಿಂಗ್ ಫಿಕ್ಸ್ ಆಗಿದೆ. ಕ್ಯಾಬಿನೆಟ್ಗೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗಿದೆ. ಕಾರಣ ಸಾಯಂಕಾಲದ ಹೊತ್ತಿಗೆ ವರಿಷ್ಠರ ಜೊತೆಗೆ ಮೀಟಿಂಗ್. ಮುಖ್ಯಮಂತ್ರಿಗಳು ವರಿಷ್ಠರ ಜೊತೆಗೆ ಮೀಟಿಂಗ್ ಮಾಡಲಿದ್ದಾರೆ. ಸಾಯಂಕಾಲದ ಹೊತ್ತಿಗೆ ಡಿಕೆ ಲಿಸ್ಟ್, ಸಿದ್ದು ಲಿಸ್ಟ್, ಬಿಕೆ ಲಿಸ್ಟ್ ಯಾರಿಗೆ ಓಕೆ ಅನ್ನಬಹುದು ವರಿಷ್ಠರು? ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಹೈ ವೋಲ್ಟೇಜ್ ಚರ್ಚೆ ಆಗಲಿದೆ. 70-30 ಫಾರ್ಮುಲಾಗೆ ಗ್ರೀನ್ ಸಿಗ್ನಲ್ ಕೊಡ್ತಾರ ರಾಗ? ಯಾವ ಶಾಸಕರ ಪರ ಯಾವ ನಾಯಕರು ಲಾಭಿ ಮಾಡ್ತಿದ್ದಾರೆ? ಯಾರಿಗೆ ಮಂತ್ರಿ ಪಟ್ಟ, ಯಾರಿಗೆ ನಿರಾಸೆ, ಎಲ್ಲವೂ ಕೂಡ ಇವತ್ತು ಫೈನಲ್ ಆಗಿ ಹೋಗುತ್ತೆ. ಬಹುತೇಕ ಸಚಿವಾಕಾಂಕ್ಷಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ದೆಹಲಿಯಲ್ಲೇ ಇವತ್ತು ಫೈನಲ್ ಆಗಲಿದೆ ಸಚಿವರ ಲಿಸ್ಟ್. ಫೈನಲ್ ಆಗಲಿದೆ ಸಚಿವರ ಲಿಸ್ಟ್. 3 ಲಿಸ್ಟ್ಗಳಿದೆ. ಆ 3 ಲಿಸ್ಟ್ಗಳ ಪೈಕಿ ಯಾರ ಲಿಸ್ಟ್ ಓಕೆ ಆಗುತ್ತೆ? 2ನೇ ಲಿಸ್ಟ್ ನಲ್ಲಿ ಬಹುತೇಕ ಹೊಸ ಮುಖಗಳಿಗೆ ಆದ್ಯತೆ. ಹೊಸಬರ ಜೊತೆಗೆ ಕೆಲ ಹಿರಿಯರಿಗೂ ಕೂಡ, ಅನುಭವಕ್ಕೂ ಕೂಡ ಆದ್ಯತೆ ಕೊಡಬೇಕಾದ ಅನಿವಾರ್ಯತೆ ಇದೆ. ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಸಿದ್ದರಾಮಯ್ಯನವರು ಒತ್ತಡ ಹಾಕ್ತಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರೇ ಚಾನ್ಸ್ ಪಡೆದುಕೊಂಡಿರೋದ್ರಿಂದ 2ನೇ ಲಿಸ್ಟ್ ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಮೇಲಾಗುತ್ತಾ? ಡಿಕೆ ಶಿವಕುಮಾರ್ ಅವರು ಹೊಸ ಮುಖಗಳಿಗೆ ಆದ್ಯತೆ, ಹೊಸಬರಿಗೆ ಬಹುತೇಕರಿಗೆ ಅವಕಾಶ ಮಾಡಿಕೊಡ್ಬೇಕು, ಅದು ಮುಂಬರುವ ಚುನಾವಣೆಯ ದೃಷ್ಟಿಯಿಂದ ಸಹಕಾರಿಯಾಗುತ್ತೆ ಅಂತ ಏನ್ ಅನ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರ ವಿಚಾರ ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಅದನ್ನೇ ಹೇಳ್ತಾ ಇರೋದು. ಬರೀ ತಂದಿರೋ ಹೆಸರುಗಳನ್ನ ತರಬೇಡಿ, ಸಚಿವರಾದವರ ಹೆಸರುಗಳನ್ನ ರೆಫರ್ ಮಾಡಬೇಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ, ಮುಂಬರುವ ಚುನಾವಣೆಯ ದೃಷ್ಟಿಯಿಂದ ಹೊಸ ಮುಖಗಳಿಗೆ ಆದ್ಯತೆ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿ ಕಳಿಸಿರೋದ್ರಿಂದ ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಬಹುತೇಕ ಹೊಸಬರಿಗೆ ಆದ್ಯತೆ ಅನ್ನೋ ರೀತಿಯಲ್ಲಿ ಇದೆ. ಇವತ್ತು ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಶುಕ್ರವಾರವೇ ಪ್ರಮಾಣ ವಚನ, ಮೋಸ್ಟ್ಲಿ ಗುರುವಾರ ಅಂತ ಹೇಳಲಾಗ್ತಾ ಇದೆ. ಗುರುವಾರಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ನಾಳೆ ರಾಜ್ಯಪಾಲರು ಇರೋದಿಲ್ಲ ರಾಜ್ಯದಲ್ಲಿ, ಹಂಗಾಗಿ ಮಧ್ಯಾಹ್ನವೇ ಲೋಕಭವನದಿಂದ ರಾಜ್ಯಪಾಲರು ಹೊರಡಲಿದ್ದಾರೆ. ಗುರು ಪೂರ್ಣಿಮೆ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಸ್ವಗೃಹಕ್ಕೆ ಗೆಹ್ಲೋಟ್ ಅವರು ಹೋಗ್ತಾ ಇರೋದ್ರಿಂದ ನಾಳೆ ಅವರು ಇರಲ್ಲ. ಗುರುವಾರ ಬೆಳಗ್ಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಅಲ್ಲಿಗೆ ಅವತ್ತೇ ಸಮಯ ಏನಾದ್ರೂ ಕೊಟ್ರೆ ಗುರುವಾರ ಸಂಜೆನೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಗುರುವಾರ ಆಗದೆ ಹೋದ್ರೆ ಶುಕ್ರವಾರ ನೂತನ ಸಚಿವರ ಪ್ರಮಾಣ ವಚನ ಆಗೋದಂತೂ ಪಕ್ಕ. ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ 2 ದಿನದ ಒಳಗಡೆ ಎಲ್ಲವೂ ಕೂಡ ಅಂತ್ಯ ಆಗಿ ಹೋಗುತ್ತೆ. ಅಂದ್ರೆ ಯಾವ್ಯಾವ ಇಲಾಖೆಯಲ್ಲಿ ಸಚಿವರು ಇಲ್ವೋ ಎಲ್ಲವೂ ಕೂಡ ಕ್ಲಿಯರ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕಂದ್ರೆ ಆಡಳಿತಕ್ಕೆ ಬೇಗ ಸಿಗ್ತಾ ಇಲ್ಲ, ಬಹುತೇಕ ಇಲಾಖೆಗಳಿಗೆ ಸಚಿವರಿಲ್ಲದೆ. ಹಂಗಾಗಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಬಹುತೇಕ ಸಲ ದೆಹಲಿಗೆ ಹೋಗಿ ಬಂದ್ರು, ವರಿಷ್ಠರನ್ನ ಭೇಟಿಯಾದ್ರು, ಎಲ್ಲವೂ ಕೂಡ ಅಂತಿಮ ಆಯ್ತು ಅನ್ನೋಷ್ಟೊತ್ತಿಗೆ
ದೆಹಲಿಯಲ್ಲಿ ಪ್ರೊಟೆಸ್ಟ್ ಮತ್ತೆ ಸಚಿವ ಸಂಪುಟ ವಿಸ್ತರಣೆಗೆ ಬ್ರೇಕ್ ಹಾಕಿತ್ತು. ಬಟ್ ಈ ಬಾರಿ ಹಂಗಲ್ಲ. ಈ ಬಾರಿ ಪಟ್ಟಿ ಫೈನಲ್ ಮಾಡ್ಕೊಂಡೇ ಬರಬೇಕು. ನೂತನ ಸಚಿವರ ಪ್ರಮಾಣ ವಚನ ಇದೇ ವಾರ ಆಗಿ ಹೋಗ್ಬಿಡಬೇಕು. ಮುಂದಿನ ವಾರಕ್ಕೆ ಬಹುತೇಕ ಖಾತೆಗಳ ಹಂಚಿಕೆ ಆಗಿ ಹೋಗ್ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹಂಗಾಗಿ ಶುಭ ಗುರುವಾರನ ಅಥವಾ ಶುಭ ಶುಕ್ರವಾರನ, ಯಾವತ್ತು ನೂತನ ಸಚಿವರ ಪ್ರಮಾಣ ವಚನ 2 ದಿನದಲ್ಲಿ 1 ದಿನ ಸಾಯಂಕಾಲದ ಹೊತ್ತಿಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಸಬೇಕು ಅಂತ ಸಿದ್ಧತೆಗಳಾಗ್ತಾ ಇದೆ. ಸಂಭಾವ್ಯ ಸಚಿವರು ಯಾರು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. 2ನೇ ಲಿಸ್ಟ್ ನಲ್ಲಿ ಯಾರು ಸಚಿವ ಸ್ಥಾನ ಪಡೆದುಕೊಳ್ಳಬಹುದು ಅನ್ನುವಂಥ ಸಾಧ್ಯತೆಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಲಿಸ್ಟ್. ಬಹುತೇಕ ಈ ಲಿಸ್ಟ್ ಅಲ್ಲಿ ಇರೋರ ಹೆಸರುಗಳು ಫೈನಲ್ ಆಗೋ ಸಾಧ್ಯತೆಗಳಿದೆ. ಸ್ವಲ್ಪ ಆಚೆ ಈಚೆ ಆಗಬಹುದು. ಆದ್ರೆ ಜಿಲ್ಲಾವಾರು ಜಾತಿವಾರು ಲೆಕ್ಕಾಚಾರ ಹಾಕಿದಾಗ ಸಂಭಾವ್ಯ ಸಚಿವರು ಹಿಂಗೆ ಇದ್ದಾರೆ. ಯಾಕಂದ್ರೆ ಹೊಸ ಮುಖಗಳಿಗೂ ಆದ್ಯತೆ, ಜೊತೆಗೆ ಅನುಭವಕ್ಕೂ ಆದ್ಯತೆ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಯಾರಿಗೆ ಸಿಗಬಹುದು ಅನ್ನುವಂಥ ಲಿಸ್ಟ್ ಗಮನಿಸ್ತಾ ಇದ್ದೀರಿ. ನೋಡಿ, ಸಂಭಾವ್ಯ ಸಚಿವರ ಲಿಸ್ಟ್ ಅನ್ನ ಒಂದ್ ಕಡೆ ಗಮನಿಸ್ತಾ ಇದ್ರಿ. 70-30 ಆ ಫಾರ್ಮುಲಾವನ್ನ ಇಂಪ್ಲಿಮೆಂಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಲಿಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ. ಬಹುತೇಕ ಅದೇ ಲಿಸ್ಟ್ಗೆ ಗ್ರೀನ್ ಸಿಗ್ನಲ್ ಕೊಡೋ ಸಾಧ್ಯತೆ ಇದೆ ಅಂತೆ ವರಿಷ್ಠರು. ಏನಾಗ್ತಾ ಇದೆ ಆ ಕುರಿತ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಏನ್ ನಿರೀಕ್ಷೆ ಮಾಡಬಹುದು? ಈಗಾಗುತ್ತೆ ಆಗಾಗುತ್ತೆ ಅಂತ ಹೇಳಿದ್ದೆ ಬಂತು, ಬಟ್ ಮುಂದಕ್ಕೆ ಹೋಗ್ತಾನೆ ಬಂದಿತ್ತು ಸಂಪುಟ ವಿಸ್ತರಣೆ. ಬಟ್ ಈಗ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ಇವತ್ತು ಸಾಯಂಕಾಲದ ಹೊತ್ತಿಗೆ ಕ್ಲಿಯರ್ ಪಿಕ್ಚರ್ ಸಿಗಬಹುದಾ? ಯಾರೆಲ್ಲ 2ನೇ ಲಿಸ್ಟ್ ಅಲ್ಲಿ ಸ್ಥಾನ ಪಡೆದುಕೊಳ್ತಾರೆ ಅಂತ? ಎಸ್ ಶ್ರುತಿ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ರು. ಆ ಕಸರತ್ತು ಇದೀಗ ಬಹಳ ತೀವ್ರವಾಗಿದೆ. ಈಗಾಗಲೇ ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂಥ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿರುವಂಥದ್ದು. ಇಂದು ರಾತ್ರಿ 8 ಗಂಟೆಗೆ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರಾಗಿರುವಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಸೇರಿದಂತೆ ಹಲವು ನಾಯಕರ ಸಮ್ಮುಖದಲ್ಲಿ ಈ ಒಂದು ಸಭೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ 2ನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರ ಪೈಪೋಟಿ ನಡೀತಾ ಇದೆ. ಸಾಕಷ್ಟು ಜಿಲ್ಲಾವಾರು, ಜಾತಿವಾರು ಮತ್ತು ಪ್ರಾದೇಶಿಕವಾರು ಕೂಡ ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿಯೂ ಕೂಡ ಶಾಸಕರು ಲಾಬಿಯನ್ನು ಮಾಡ್ತಿದ್ದಾರೆ. ಹೊಸ ಮುಖಗಳಿಗೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಖುದ್ದು ರಾಹುಲ್ ಗಾಂಧಿ ಅವರೇ ಯುವಕರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ, ಅಂದರೆ 2ನೇ ಹಂತದ ಕ್ಯಾಬಿನೆಟ್ನಲ್ಲಿ ಸಾಕಷ್ಟು 10ರಿಂದ 12 ಜನರಿಗೆ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯಲ್ಲಿರುವಂಥ ಶಾಸಕರಿಗೆ ಹೈಕಮಾಂಡ್ ಯಾವ ರೀತಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸುತ್ತೆ ಮತ್ತು ಖುದ್ದು ರಾಹುಲ್ ಗಾಂಧಿ ಅವರು ಕೂಡ ಸರ್ವೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಬಹಳ ಈ ಒಂದು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಕಗ್ಗಟ್ಟಾಗ್ತಾ ಇದೆ. ಜೊತೆಗೆ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಯಾವ ಶಾಸಕರಿಗೆ ಗುಡ್ ನ್ಯೂಸ್ ಕೊಡುತ್ತೆ ಹೈಕಮಾಂಡ್ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಸಿದ್ದು ಪಟ್ಟಿ, ಡಿ.ಕೆ. ಪಟ್ಟಿ ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದರಿಂದ ಅವರ ಆಪ್ತರಿಗೆ ಅವಕಾಶವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ಮೇಲುಗೈ ಸಾಧಿಸಿದರು. ಆದರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ತಂತ್ರವನ್ನು ಹೂಡ್ತಿದ್ದಾರೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ 2ನೇ ಪಟ್ಟಿಯಲ್ಲಿ ಒಂದಿಷ್ಟು ತಮ್ಮ ಆಪ್ತರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಇವತ್ತು ರಾತ್ರಿ 8 ಗಂಟೆಗೆ ಒಂದು ಮಹತ್ವದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದೇ ಆದರೆ ನಾಳೆ ಅಂದರೆ ಬುಧವಾರವೇ ಈ ಒಂದು ಕಾರ್ಯಕ್ರಮ, ಪ್ರಮಾಣವಚನ ಕಾರ್ಯಕ್ರಮ ನಡೀಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದರು. ಆದರೆ ರಾಜ್ಯಪಾಲರು ರಾಜ್ಯದಲ್ಲಿಲ್ಲ. ಅದರಲ್ಲೂ ಕೂಡ ಇಂದೋರ್ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಅವರ ಸ್ವಗೃಹಕ್ಕೆ ಹೋಗ್ತಿರೋದ್ರಿಂದ ಗುರುವಾರ ಏನಾದರೂ ಪಟ್ಟಿ ಫೈನಲ್ ಆಗಿ ಅವಕಾಶವನ್ನು ಮಾಡಿಕೊಟ್ರೆ ವಿಶೇಷ ವಿಮಾನದ ಮೂಲಕ ರಾಜ್ಯಪಾಲರನ್ನು ಕರೆತರುವಂಥ ಸಿದ್ಧತೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಆ ಒಂದು ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಹೀಗಾಗಿ ಈ ಒಂದು ವಾರದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ ಕ್ಲಿಯರ್ ಆಗಬೇಕು, ಮುಂದೆ ಅಧಿವೇಶನ ನಡೆಸುವಂಥದ್ದು. ಹೀಗಾಗಿ ಆಗಸ್ಟ್ 13ರಿಂದ ಅಧಿವೇಶನ ಆರಂಭವಾದರೆ ಸಂಪೂರ್ಣವಾದ ಸಚಿವ ಸಂಪುಟ ತಮ್ಮ ಜೊತೆಗೆ ಇರಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಯಾರಿಗೆಲ್ಲ ಗುಡ್ ನ್ಯೂಸನ್ನು ಹೈಕಮಾಂಡ್ ನಾಯಕರು ಕೊಡ್ತಾರೆ, 20 ಸಚಿವ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯನ್ನು ಮಾಡ್ತಾರೆ. ಒಂದಿಷ್ಟು MLCಗಳು ಕೂಡ ಪೈಪೋಟಿಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈ ವಾರದಲ್ಲಿ ಸಚಿವ ಸಂಪುಟ ಈ ಒಂದು ಕಗ್ಗಟ್ಟಾಗಿರುವಂಥದ್ದಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಎಲ್ಲವೂ ಇರೋದರಿಂದ ಗುರುವಾರ ಇಲ್ಲ ಶುಕ್ರವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.